ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಟಾಪಿಕ್ ಏನೆಂದರೆ, ಅತಿಯಾದ ಕೆಟ್ಟ ಯೋಚನೆಗಳಿಂದ ಬಳಲುತ್ತಿದ್ದರೆ ಈ ವಿಡಿಯೋ ಮಿಸ್ ಮಾಡದೆ ನೋಡಿ. ಮನುಷ್ಯ ಅಂದಮೇಲೆ ಕೆಟ್ಟ ಪರಿಸ್ಥಿತಿ ಬಂದೇ ಬರುತ್ತದೆ. ಯಾವಾಗಲೂ ನಾವು ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳಬೇಕು. ಕೆಟ್ಟ ದಿನಗಳು ಕಳೆದ ನಂತರ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ. ಗೆಲುವು ನಿಮ್ಮ ಹತ್ತಿರ ಬಂದಾಗ ಸೋಲು ಕೂಡ ಸೋತು ಹೋಗುತ್ತದೆ. ಬೆಳಕು ಬಂದಾಗ ಕತ್ತಲು ಮಾಯವಾಗುತ್ತದೆ. ಹಾಗೆಯೇ ನಿಮಗೂ ಕೂಡ ಒಂದು ಒಳ್ಳೆಯ ಟೈಮ್ ದೇವರು ಕೊಟ್ಟೇ ಕೊಡುತ್ತಾನೆ. ಕಷ್ಟಗಳು ಇದ್ದರೆ ಮಾತ್ರ ನಿನ್ನ ಸುಖದ ದಿನಗಳು ಜನನವಾಗುತ್ತದೆ. ಸೋಲಿನಿಂದಲೇ ಗೆಲುವಿನ ಪಯಣ ಶುರುವಾಗುತ್ತದೆ. ಅದಕ್ಕೆ ಕಷ್ಟ ಮತ್ತು ಸೋಲು ನಿಮ್ಮ ಮುಂದೆ ಬಂದರೆ ಅಳಬೇಡಿ, ಸಂತೋಷವನ್ನು ಪಡಿ. ಒಳ್ಳೆಯ ಯೋಚನೆಗಳು ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತದೆ. ಅದಕ್ಕಾಗಿ ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೂ ಒಳ್ಳೆಯದನ್ನೇ ಯೋಚಿಸಿ. ಜೀವನದಲ್ಲಿ ಸಾಧನೆ ಮಾಡಬೇಕೆಂಬ ಆಸೆ ನಿಮಗಿದ್ದರೆ ಈಗಲೇ ಅನಾವಶ್ಯಕ ಭಾರಗಳನ್ನು ಮತ್ತು ಭಾವನೆಗಳನ್ನು ನಿಮ್ಮ ಮನಸ್ಸಿನಿಂದ ಕಿತ್ತು ಬಿಸಾಕಿ. ಈ ಜಗತ್ತು ನಿಮ್ಮ ವಿರುದ್ಧವಾಗಿ ಹೊರಟಿದೆ ಅಂತ ಅನಿಸಿದಾಗ ವಿಮಾನ ಕೂಡ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ. ಹಾಗೂ ಜೀವಂತವಾಗಿರುವ ಮೀನು ಕೂಡ ನೀರಿನ ವಿರುದ್ಧ ಈಜುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು. ಪ್ರಯತ್ನ ಪಡದಿದ್ದರೆ ಫಲ ಸಿಗುವುದಿಲ್ಲ. ಕನಸು ಕಾಣದಿದ್ದರೆ ಅದು ನಿಜವಾಗಲ್ಲ. ಅದಕ್ಕಾಗಿ ಕನಸು ಕಾಣಬೇಕು, ಅದನ್ನು ನನಸು ಮಾಡಲು ಪ್ರಯತ್ನ ಪಡಬೇಕು. ಇಷ್ಟಪಟ್ಟಿದ್ದು ಸಿಗದೇ ಇದ್ದರೆ ಸಿಕ್ಕಿದ್ದನ್ನು ಇಷ್ಟಪಡಬೇಕು. ಇಲ್ಲವಾದರೆ ಅದು ಕೂಡ ನಿಮ್ಮಿಂದ ದೂರವಾಗುವ ಸಾಧ್ಯತೆ ಇರುತ್ತದೆ. ನಿಮ್ಮ ಹಿಡಿತದಲ್ಲಿರುವ ಸಂಗತಿಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೊರಗಬೇಡಿ. ನಿಮ್ಮಿಂದ ಯಾವುದು ಸಾಧ್ಯವೋ ಅದನ್ನಷ್ಟೇ ಕರೆಕ್ಟಾಗಿ ಮಾಡಿ. ಆವಾಗ ನೋಡಿ ನಿಮ್ಮ ಸಾಧನೆ ಹೇಗಿರುತ್ತೆ ಅಂತ. ನೀವು ಯಾವುದೇ ಕೆಲಸ ಪ್ರಾರಂಭ ಮಾಡಬೇಕಾದರೆ ಆ ಕೆಲಸದಲ್ಲಿ ಆಸಕ್ತಿ ಇರಬೇಕು. ಇಲ್ಲವಾದರೆ ಆ ಕೆಲಸವನ್ನು ಮಾಡಬೇಡಿ. ಇಷ್ಟ ಇಲ್ಲದ ಕೆಲಸ ಮಾಡಿದರೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುವುದಿಲ್ಲ. ನೀವು ಕೊರಗುವುದರಿಂದ ನಾಳೆ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದಿಲ್ಲ. ಇವತ್ತಿನ ನೆಮ್ಮದಿ ಹೋಗುತ್ತದೆ. ಅದಕ್ಕಾಗಿ ಕೊರಗುವುದನ್ನು ಬಿಟ್ಟು ಕೆಲಸ ಮಾಡಿ. ಅದೇ ನಾಳೆ ಉತ್ತಮ ದಿನವಾಗಿರುತ್ತದೆ. ನಿಮ್ಮ ಅತಿಯಾದ ಯೋಚನೆ ದುಃಖಕ್ಕೆ ಮುಖ್ಯ ಕಾರಣವಾಗಿದೆ. ಅತಿಯಾದ ಯೋಚನೆ ಮಾಡುವುದನ್ನು ಬಿಟ್ಟು ಜೀವನದಲ್ಲಿ ಪಾಸಿಟಿವ್ ಯೋಚನೆಯನ್ನು ರೂಢಿಸಿಕೊಳ್ಳಿ. ಇದರಿಂದ ಕೆಟ್ಟ ಯೋಚನೆಯಿಂದ ಹೊರಬರಲು ಸಹಾಯ ಮಾಡುತ್ತದೆ. ಬರೀ ಸಿಹಿಯನ್ನು ತಿಂದರೆ ಬೇಜಾರಾಗುತ್ತದೆ. ಅದಕ್ಕೆ ಸ್ವಲ್ಪ ಹುಳಿ, ಖಾರ ಹಾಗೂ ಕಹಿಯನ್ನು ಕೂಡ ತಿನ್ನಬೇಕು. ಅದೇ ರೀತಿ ಲೈಫಲ್ಲಿ ಬರುವ ಸೋಲು, ನೋವು, ಅವಮಾನಗಳನ್ನು ಸಿಹಿ ಕಹಿಯ ಥರ ತೆಗೆದುಕೊಳ್ಳಬೇಕು. ಒಳ್ಳೆಯ ಘಟನೆಗಳು ಸಂತೋಷ ಕೊಡುತ್ತದೆ. ಕೆಟ್ಟ ಘಟನೆಗಳು ಪಾಠವನ್ನು ಕಲಿಸುತ್ತದೆ. ಅದಕ್ಕಾಗಿ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬೇಡಿ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಮುಂದೆ ಸಾಗಬೇಕು. ಒಳ್ಳೆಯದರಲ್ಲಿ ಕೆಟ್ಟದ್ದನ್ನು ಹುಡುಕಬೇಡಿ, ಕೆಟ್ಟದ್ದರಲ್ಲಿ ಒಳ್ಳೆಯದನ್ನು ಹುಡುಕಿ. ಆಗ ನೋಡಿ ನಿಮ್ಮ ಲೈಫ್ ಎಷ್ಟು ಸಂತೋಷವಾಗಿರುತ್ತದೆ. ಕೊನೆಯದಾಗಿ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ, ಗೆಲ್ಲುವುದರಿಂದ ಶಕ್ತಿ ಬರಲ್ಲ, ಸೋಲುವುದರಿಂದ ಶಕ್ತಿ ಬರುತ್ತದೆ. ನಗುವಿನಿಂದ ಆತ್ಮವಿಶ್ವಾಸ ಬರುವುದಿಲ್ಲ, ನೋವಿನಿಂದ ಆತ್ಮವಿಶ್ವಾಸ ಬರುತ್ತದೆ. ಅದಕ್ಕಾಗಿ ಸೋಲು, ನೋವುಗಳನ್ನು ದ್ವೇಷಿಸಬೇಡಿ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.